ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇದರ ಚಿಂತೆನೇ ಇಲ್ಲ. ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವು ಇದನ್ನ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವರು ನೋಡಿದ್ರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಯಾಕೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದು ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲಾ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ. 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜ್ ಅಲ್ಲಿದೆ. 22 ಹಡಗುಗಳಲ್ಲಿ ಇರುವಂತದ್ದು ಎಲ್ಲಾ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡ್ಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಎಲ್ಲಾ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇದರ ಚಿಂತೆನೇ ಇಲ್ಲ. ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವು ಇದನ್ನ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವರು ನೋಡಿದ್ರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಯಾಕೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದು ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲಾ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ. 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜ್ ಅಲ್ಲಿದೆ. 22 ಹಡಗುಗಳಲ್ಲಿ ಇರುವಂತದ್ದು ಎಲ್ಲಾ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡ್ಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಎಲ್ಲಾ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇದರ ಚಿಂತೆನೇ ಇಲ್ಲ. ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವು ಇದನ್ನ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವರು ನೋಡಿದ್ರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಯಾಕೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದು ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲಾ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ. 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜ್ ಅಲ್ಲಿದೆ. 22 ಹಡಗುಗಳಲ್ಲಿ ಇರುವಂತದ್ದು ಎಲ್ಲಾ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡ್ಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಎಲ್ಲಾ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗ್ಲಿಕ್ಕಿದೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇದರ ಚಿಂತೆನೇ ಇಲ್ಲ.
ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವಿದನ್ನ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವ್ರು ನೋಡಿದ್ರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಯಾಕೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದು ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲಾ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ, 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜ್ ಅಲ್ಲಿದೆ. 22 ಹಡಗುಗಳಲ್ಲಿ ಇರುವಂತದ್ದು ಎಲ್ಲಾ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡ್ಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಎಲ್ಲಾ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇದರ ಚಿಂತೆನೇ ಇಲ್ಲ. ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವಿದನ್ನ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವ್ರು ನೋಡಿದ್ರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಯಾಕೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದು ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲಾ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ, 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜ್ ಅಲ್ಲಿದೆ. 22 ಹಡಗುಗಳಲ್ಲಿ ಇರುವಂತದ್ದು ಎಲ್ಲಾ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡ್ಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಎಲ್ಲಾ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಇದರ ಚಿಂತೆನೇ ಇಲ್ಲ. ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವಿದನ್ನ ಹೇಳಿದ್ರೆ ಕೆಲವರು ಫೀಲ್ಡ್ ಅಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವ್ರು ನೋಡಿದ್ರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬಹುದು. ಆದ್ರೆ ಯಾಕೆ ನಾವು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದು ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲಾ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ, 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜ್ ಅಲ್ಲಿದೆ. 22 ಹಡಗುಗಳಲ್ಲಿ ಇರುವಂತದ್ದು ಎಲ್ಲಾ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡ್ಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ಎಲ್ಲಾ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂತ ಅಗತ್ಯ ಇಲ್ಲ. ಹಿಂಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್,